ಓಕೆ, ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅಂತ ಸದ್ಯ ಗಮನ ಹರಿಸೋಣ. ಸರ್ಕಾರದ ನಡೆಗೆ ಕಾಂಗ್ರೆಸ್ನಲ್ಲೇ ಆಕ್ರೋಶ ಹೆಚ್ಚು ಆಗ್ತಾ ಇದೆ. ಅನುದಾನ ವಿಚಾರಕ್ಕೆ ಕೈ ಶಾಸಕರು ಬೇಸತ್ತು ಹೋಗ್ತಾ ಇದ್ದಾರೆ. ರಾಜೀನಾಮೆ ಎಚ್ಚರಿಕೆನ ಕೂಡ ಕೊಡ್ತಾ ಇದ್ದಾರೆ. ಬಿ ಆರ್ ಪಾಟೀಲ್ ಹೇಳಿಕೆಗೆ ಬಹಿರಂಗವಾಗಿಯೇ ಶಾಸಕರು ಸಾಥ್ ಕೊಡ್ತಾ ಇದ್ದಾರೆ. ಯಾರ್ಯಾರು ಅಂತ ನೋಡೋಣ. ಮೊದಲನೇದಾಗಿ ತಮ್ಮ ಸರ್ಕಾರದ ವಿರುದ್ಧವೇ ಶಾಸಕ ರಾಜು ಕಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ರಾಜು ಕಾಗೆ 2 ವರ್ಷ ಆಯ್ತು, ಕಾಮಗಾರಿಗಳು ಲೇಟ್ ಆಗ್ತಾ ಇದೆ, ಅನುದಾನ ಸಿಗ್ತಾ ಇಲ್ಲ, ಯಾವುದೇ ಯೋಜನೆಗೂ ಹಣ ಬಿಡುಗಡೆ ಆಗ್ತಾ ಇಲ್ಲ, ಗುತ್ತಿಗೆದಾರರು ವರ್ಷಗಳು ಕಳೆದ್ರೂ ಕೆಲಸ ಮಾಡ್ತಾ ಇಲ್ಲ, 2 ದಿನಗಳಲ್ಲಿ ಸಿಎಂಗೆ ರಾಜೀನಾಮೆ ಕೊಟ್ಟರೂ ಕೂಡ ಏನು ಆಶ್ಚರ್ಯ ಇಲ್ಲ, ಜನ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಊರಲ್ಲಿ ಹೇಗಂತ ಶಾಸಕರು ಕೆಂಡಾಮಂಡಲರಾಗ್ತಾ ಇದ್ದಾರೆ. ಈಗ ಕಾಂಗ್ರೆಸ್ಗೆ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ತನ್ನ ಪಕ್ಷದೊಳಗಿರೋರ್ನೇ ನಿಭಾಯಿಸೋದು ಕಷ್ಟ ಆಗ್ತಾ ಇದೆ. ಪಕ್ಷದವರೇ ತಿರುಗಿ ಬೀಳ್ತಾ ಇದ್ದಾರೆ. ₹13 ಕೋಟಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 ಮೊಹಮ್ಮದ್ ಇದೆ. ಈಗ ನಾನು ಇವ್ರು ಕೇಳಿದಾನ ವಾಲಿ ಅವರಿಗೆ 25 ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ 2 ವರ್ಷ ಬೇಕು ಅಂತ ಕೆಲಸ ಮಾಡ್ಲಕ್ಕ. ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕೈ ಹೊಡೆದ. ಇಲ್ಲೇ 1 ವರ್ಷ ಆಯ್ತು ಅವ್ನು ಕೈ ಹೊಡೆದ, ಇನ್ನ ಕೆಲಸ ಮಾಡಿಲ್ಲ ಅಂದ್ರೆ ಏನು? ₹13 ಕೋಟಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 ಮೊಹಮ್ಮದ್ ಇದೆ. ಈಗ ನಾನು ಇವ್ರು ಕೇಳಿದಾನ ವಾಲಿ ಅವರಿಗೆ 25 ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ 2 ವರ್ಷ ಬೇಕು ಅಂತ ಕೆಲಸ ಮಾಡ್ಲಕ್ಕ. ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕೈ ಹೊಡೆದ. ಇಲ್ಲೇ 1 ವರ್ಷ ಆಯ್ತು ಅವ್ನು ಕೈ ಹೊಡೆದ, ಇನ್ನ ಕೆಲಸ ಮಾಡಿಲ್ಲ ಅಂದ್ರೆ ಏನು? ₹13 ಕೋಟಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 ಮೊಹಮ್ಮದ್ ಇದೆ. ಈಗ ನಾನು ಇವ್ರು ಕೇಳಿದಾನ ವಾಲಿ ಅವರಿಗೆ 25 ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ 2 ವರ್ಷ ಬೇಕು ಅಂತ ಕೆಲಸ ಮಾಡ್ಲಕ್ಕ. ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕೈ ಹೊಡೆದ. ಇಲ್ಲೇ 1 ವರ್ಷ ಆಯ್ತು ಅವ್ನು ಕೈ ಹೊಡೆದ, ಇನ್ನ ಕೆಲಸ ಮಾಡಿಲ್ಲ ಅಂದ್ರೆ ಏನು? ₹13 ಕೋಟಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 ಕಾಂಗ್ರೆಸ್ನ MLAಗಳೇ ಕಾಂಗ್ರೆಸ್ ವಿರುದ್ಧ ಮತ್ತು ರಾಜ್ಯದ ಆಡಳಿತದ ವಿರುದ್ಧ ತಿರುಗು ಬೀಳ್ತಾ ಇದ್ದಾರೆ. ಕಾರಣ ಅನುದಾನ ಸಿಗ್ತಾ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ, ನಾವಿರುವಂತಹ ಕ್ಷೇತ್ರದಲ್ಲಿ ₹1 ಕೆಲಸ ಆಗ್ತಾ ಇಲ್ಲ, ಜನರಿಗೆ ಮುಖ ಹೆಂಗೆ ತೋರ್ಸೋಣ? ಹಿಂಗೆ ಮುಂದುವರೆದು ಬಿಟ್ರೆ ನಾನು ಹೋಗಿ ರಾಜೀನಾಮೆ ಕೊಟ್ಟರು ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದೀಗ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರುಗಳೇ ತಿರುಗಿ ಬೀಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಅವರಿಗೆ ನುಂಗಲಾರದ ಬಿಸಿ ತುಪ್ಪ ಆಗ್ತಾ ಇರೋದು ವಿರೋಧ ಪಕ್ಷದವರೆಲ್ಲ, ತಮ್ಮ ಪಕ್ಷದಲ್ಲಿರೋರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ದುರ್ದುಂಡೆ ನೀಡ್ತಾರೆ. ದುರ್ದುಂಡೆ, ರಾಜು ಕಾಗೆ ಅವರ ಆರೋಪ ಮತ್ತು ಅಸಮಾಧಾನ ಏನು? ಅಂಡ್ ಅನುದಾನದ ವಿಚಾರದಲ್ಲಿ ತೀರಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ, ಏನಾಗ್ತಾ ಇದೆ ಆ ಭಾಗದಲ್ಲಿ? ಹೌದು ವಿದ್ಯಾ, ಏನಂತಂದ್ರೆ ಇವಾಗ ಸ್ವಪಕ್ಷದ ಕಾಂಗ್ರೆಸ್ ಶಾಸಕರೇ ಆಗಿರ್ತಕ್ಕಂಥ ಕಾಗವಾಡದ ರಾಜು ಕಾಗೆ ಅವರು ಒಂದು
ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧನೇ ಒಂದು ಅಸಮಾಧಾನ ಒಂದು ಹೊರಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಬಾರಿ ಅವರಿಗೆ ಅನುದಾನ ಅವ್ರ ಕ್ಷೇತ್ರದಲ್ಲಿ ಒಂದು ಉತ್ತಮ ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ಸಮರ್ಪಕವಾಗಿ ಅನುದಾನ ಬರ್ತಾ ಇಲ್ಲ, ಅನುದಾನದ ಕೊರತೆ ಇದೆ. ಒಂದು ವೇಳೆ ಅನುದಾನವನ್ನು ಕೊಟ್ಟರೂ ಕೂಡ ಅದು 2 ವರ್ಷಗಳ ಕಾಲ ಅದು ನಮಗೆ ಬಂದು ಹಣ ಮುಟ್ತಾ ಇಲ್ಲ. ಅಲ್ಲಿ ಇಂಜಿನಿಯರ್ ಆಗಿರ್ಬೋದು, ಸರಿಯಾಗಿ ಒಂದು ಕಾಮಗಾರಿ ಮಾಡಬೇಕಾದ್ರೆ ಒಂದು ಅನುದಾನ ಬರ್ತಾ ಇಲ್ಲ ಅಂತ ಸ್ವಪಕ್ಷದ ವಿರುದ್ಧವೇ ರಾಜೀವ್ ಕಾಗೆ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.